ಇವತ್ತು ಮಕ್ಳನ್ನ ಕರ್ಕೊಂಡು ಹೊರಗಡೆ ಹೋಗಬೇಕಾಗಿತ್ತು. ಹಾಯ್, ಇವತ್ತು ವೇಟ್ ಲಾಸ್ ಜರ್ನಿಯ 117ನೇ ದಿನ. ಬಟ್ ಮನೆಯಿಂದ ಹೊರಡೋಕ್ಕೆ ಮುಂಚೆನೇ ನಂದು ವರ್ಕೌಟ್ ಏನಿರುತ್ತೆ ಅದನ್ನ ನಾನು ಮುಗಿಸ್ತೀನಿ. ವರ್ಕೌಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ವಾಕನ್ನು ಮಾಡಿ ಮುಗಿಸ್ತೀನಿ. ಬಟ್ ಇವತ್ತು ವಾಕ್ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಹಾಗಾಗಿ ಆ್ಯಪ್ಸ್ ವರ್ಕೌಟ್ ಮುಗಿಸಿ ಆಮ್ಲ ಮೊರಿಂಗ ವಾಟ್ರ್ ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ಕ್ವಿಕ್ಕಾಗಿ ಆಗೋದು ತಿಂಡಿ ಏನಂದರೆ ಉಪ್ಪಿಟ್ಟೆ. ಸೊ ಹಾಗೆ ಎಲ್ರಿಗೂ ಉಪ್ಪಿಟ್ಟು ಮಾಡಿಕೊಟ್ಟು ನಾನು ಸ್ವಲ್ಪ ಚೆನ್ನಾಗಿತ್ತು ಅಂತ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಪ್ರೋಟೀನ್ ಶೇಕ್ ಕುಡಿದು ಹೊರಟ್ವಿ. ರೆಸಾರ್ಟ್ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಹೋಗ್ತಾ ತಕ್ಷಣದಂಗೆ ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಶುಗರ್ ಕೇನ್ದು, ಚೆನ್ನಾಗಿತ್ತು. ಅದನ್ನ ಕುಡಿದು ಆ್ಯಕ್ಟಿವಿಟಿ ಏರಿಯಾಗೆ ಹೋದ್ವಿ. ಚೆನ್ನಾಗಿದೆ ಗೊತ್ತಾ, ಮಕ್ಳಿಗಂತೂ ಸಖತ್ ಎಂಜಾಯ್ ಮಾಡ್ತಾರೆ, ದೊಡ್ಡವ್ರು ಕೂಡ ಎಂಜಾಯ್ ಮಾಡ್ತಾರೆ, ಬಟ್ ಮೆಜಾರಿಟಿ ಮಕ್ಳಿಗೂ ಚೆನ್ನಾಗಿದೆ ಅನಿಸ್ತು. ಸೊ ಚೆನ್ನಾಗೆಲ್ಲ ಆಟ ಆಡಿ ಆಮೇಲೆ ಊಟಕ್ಕೆ ಬಂದ್ವಿ. ಊಟಕ್ಕೆ ಇವತ್ತು ಗುರುವಾರ ಆಗಿದ್ದರಿಂದ ನಾನು ಒಂದು ಸ್ವಲ್ಪ ದಿನದಿಂದ ಗುರುವಾರದೊತ್ತು ನಾನ್ ವೆಜ್ ತಿಂತಾಯಿಲ್ಲ, ಹಾಗಾಗಿ ಊಟ ಏನಂತ ಚೆನ್ನಾಗಿರಲಿಲ್ಲ. ಡೆಸರ್ಟ್ ಕೂಡ ಓಕೆ ಇಷ್ಟ ಆಗಿತ್ತು. ಸೊ ಸ್ವಲ್ಪ ಎಷ್ಟು ಬೇಕಷ್ಟು ತಿಂದ್ಬಿಟ್ಟು ಆಮೇಲೆ ಫಿಶ್ ಪಾ ಕಡೆಗೆ ಹೋದ್ವಿ. ಚೆನ್ನಾಗಿತ್ತು ಫಿಶ್ ಪಾ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಕುಳು ಅಂತ ಇತ್ತು. ಅದಾದಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳನ್ನ ಬಿಟ್ಟು ನಾವು ಕೂಡ ಎಂಜಾಯ್ ಮಾಡಿ ರಿಲ್ಯಾಕ್ಸ್ ಮಾಡಿ, ಅದಾದಮೇಲೆ ಸಖತ್ ಚಳಿ ಆಗ್ತಿತ್ತು. ಅದೇ ಟೈಮ್ಗೆ ಕಾಫಿನೂ ಬಂತು. ಸೊ ಸ್ವಲ್ಪ ಕಾಫಿ ಕುಡಿದು ಸ್ನ್ಯಾಕ್ಸ್ ತಿಂದು ಮತ್ತು ಮನೆ ಕಡೆ ಹೊರಟ್ವಿ. ಮನೆಗೆ ಬರುವಾಗ ಆಲ್ಮೋಸ್ಟ್ 8 ಆಗಿತ್ತು. ಸೊ ಹಾಗಾಗಿ ಡಿನ್ನರ್ ಸ್ಕಿಪ್ ಮಾಡಿದೆ ಮತ್ತು 12K ಸ್ಟೆಪ್ಸ್ ಕಂಪ್ಲೀಟ್ ಆಗಿತ್ತು. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.